ನೋಡ್ರಿ, ಇದು ಒನ್ ವರ್ಡ್ ಪ್ರಕರಣ ಏನೈತಲ್ಲ, ಇದು ದಿನಾಂಕ 18/9/2022 8:30 ಗಂಟೆಗೆ ಈ ಒಂದು ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೇವಸ್ಥಾನದ ವಿಚಾರವಾಗಿ ಇವೆರಡು ಗುಂಪುಗಳ ನಡುವೆ ಏನು ವ್ಯಾಜ್ಯ ಇತ್ತು. ಸೊ ಈ ಕೊಲೆಯಾದ ಸತೀಶ್ ಪಾಟೀಲ್ ಏನ್ ಮಾಡ್ತಾ ಇದ್ರು, ಈ ದೇವಸ್ಥಾನ ಜಮೀನ್ ಸಲುವಾಗಿ ಹೋರಾಟ ಮಾಡ್ತಿದ್ರು. ಸೊ ಅದ್ರ ಸಂಬಂಧ ಈ ಎಲ್ಲ ಆರೋಪಿಗಳು ಅವನ ಮೇಲೆ ಸಿಟ್ಟಿನಿಂದ ಎಲ್ಲರೂ ಕೂಡ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತಹ ಒಂದು ಇದು ಕೊಲೆ ಪ್ರಕರಣ. ಸೊ ಈ ಸಂಬಂಧವಾಗಿ ಕಾಕತಿ ಪೊಲೀಸ್ ಠಾಣೆಯವರು ಇದನ್ನ ಚಾರ್ಜ್ ಶೀಟ್ ಹಾಕಿದ್ದಾರೆ. ಬಟ್ ಮಾನ್ಯ ನ್ಯಾಯಾಲಯ ಇದರಲ್ಲಿ ಎರಡನೇ ಅಧಿಕವಾಗಿ ಹೋರಾಟ ಮಾಡ್ತಿದ್ರು. ಸೊ ಅದ್ರ ಸಂಬಂಧ ಈ ಎಲ್ಲ ಆರೋಪಿಗಳು ಅವನ ಮೇಲೆ ಸಿಟ್ಟಿನಿಂದ ಜಿಲ್ಲಾ ಸತ್ರ ನ್ಯಾಯಾಲಯ 2-3 ವರ್ಷಗಳ ನಂತರ ಒಂದು ವಾದ ವಿವಾದಗಳನ್ನ ಮತ್ತೆ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ವಿಚಾರ ಮಾಡಿ ಇವತ್ತಿನ ದಿವಸ ಒಂದು ತೀರ್ಪು ಕೊಟ್ಟಿದ್ದಾರೆ. ಸೊ ಈ ಸದರ ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನ ಸಾಕ್ಷಿಗಳ ವಿಚಾರಣೆಯನ್ನ ನಮ್ಮ ಮೊದಲಿನ ಮೌರ್ಕರ್ ಸರ್ ಅಂತ PP ಅವರು ಇದ್ರು. ಸೊ ಅವರು ಮಾಡಿದ್ದಾರೆ ಇದನ್ನ ಪ್ರಕರಣದ ವಿಚಾರಣೆಯನ್ನ. ಇವತ್ತಿನ ದಿವಸ ಅದೇನ್ ಜಜ್ಮೆಂಟ್ ಬಂತು, ಇದರಲ್ಲಿ ಮಾನ್ಯ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅಂದ್ರೆ ಟೋಟಲು 25 ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಇದರಲ್ಲಿ. A1 to A5 ಇದೆಯಲ್ಲ, ಅವರಿಗೆ ಲೈಫ್ ಇಂಪ್ರಿಸ್ಮೆಂಟ್ ಮಾನ್ಯ ನ್ಯಾಯಾಲಯ ನೀಡಿದೆ. ಮತ್ತೆ ಅವ್ರ ಹೆಸರು ಆನಂದ್ ರಾಮ ಕುಟ್ರೆ, ಆಮೇಲೆ ಅನರ್ವ್ ಆನಂದ್ ಕುಟ್ರೆ, ಜಾಯಪ್ಪ ನೀಲಜ್ಕರ್ ಮತ್ತು ಮಹಾಂತೇಶ್ ನೀಲಜ್ಕರ್, ಶಶಿಕಲಾ ಕುಟ್ರೆ. ಮಾನ್ಯ ನ್ಯಾಯಾಲಯ ಅವರಿಗೆ ಲೈಫ್ ಇಂಪ್ರಿಸ್ಮೆಂಟ್ ಕೊಟ್ಟು ಆಮೇಲೆ ತಲಾ ಎಲ್ಲ ಆರೋಪಿಗಳಿಗೆ 2 ಲಕ್ಷ ರೂಪಾಯಿ ದಂಡವಾಗಿ ವಿಧಿಸಿದೆ ಇವತ್ತಿನ ದಿವಸ. ಉಳಿಕಿದ 4 ಆರೋಪಿಗಳಿಗೆ 323 ಕೆಳಗಡೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. 1 ವರ್ಷ ಶಿಕ್ಷೆ ಮತ್ತೆ 1,000 ರೂಪಾಯಿ ಫೈನ್ ಹಾಕಿದ್ದಾರೆ. ಅದೇ ನನ್ಗೆ ಅದು ಇನ್ನೂ ಕಾಪಿ ಪೂರ್ಣ ಸಿಕ್ಕಿಲ್ಲ, ತಗೊಂಡಾದ್ಮೇಲೆ ನಾನು ನೋಡೋಣ. ಭಾರತಿ ಹೊಸಮನಿ ಅಂತ ಹೇಳಿ.